ಜೊತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಆರ್ಮಿ ಚೀಫ್ ಉಪೇಂದ್ರ ದ್ವಿವೇದಿ, ನೇವಿ ಫೋರ್ಸ್ನ ಚೀಫ್ ಅಡ್ಮಿರಲ್ ದಿನೇಶ್ ತ್ರಿಪಾಠಿ ಹಾಗೆ ಏರ್ ಫೋರ್ಸ್ನ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಜೊತೆಯಲ್ಲೇ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಎನ್ಎಸ್ಎ ಅಜಿತ್ ದೋವಲ್ ಕೂಡ ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ ಎನ್ನುವ ಮಾಹಿತಿ ಇದೆ. ಡೀಟೇಲ್ಸ್ ಹಂಚಿಕೊಳ್ತಾ ಇದ್ರು ನನ್ನ ಕಲೀಗ ಅಭಿಷೇಕ್ ಒಂದ್ ಕಡೆ ರಾಷ್ಟ್ರ ರಾಜಧಾನಿಯಲ್ಲಿ ನಿರಂತರವಾಗಿ ಮೀಟಿಂಗ್ಗಳು ನಡೀತಾ ಇದೆ. ಇದರ ಜೊತೆಗೆ ಈ ಮೀಟಿಂಗ್ಗಳಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ಆನ್ ಗ್ರೌಂಡ್ ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆಗ್ತಾ ಇದೆ ಅನ್ನೋದು ಕೂಡ ಜನರಿಗೆ ಕುತೂಹಲ ಇರುತ್ತೆ. ನೀವು ಕಾಶ್ಮೀರ ಭಾಗದಲ್ಲೇ ಇದ್ದೀರಿ, ಗಡಿ ಭಾಗದಲ್ಲಿ ಆಗ್ತಾ ಇರತಕ್ಕಂತ ಚಟುವಟಿಕೆಗಳನ್ನ ಹತ್ತಿರದಿಂದ ಗಮನಿಸ್ತಾ ಇರ್ತೀರಿ. ಭಾರತೀಯ ಸೇನಾ ಪಡೆಗೆ ದೆಹಲಿಯಿಂದ ಬರ್ತಿರುವ ಇನ್ಸ್ಟ್ರಕ್ಷನ್ಸ್, ಇದ್ರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಾದ್ರೆ ಜೊತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಆರ್ಮಿ ಚೀಫ್ ಉಪೇಂದ್ರ ದ್ವಿವೇದಿ, ನೇವಿ ಫೋರ್ಸ್ನ ಚೀಫ್ ಅಡ್ಮಿರಲ್ ದಿನೇಶ್ ತ್ರಿಪಾಠಿ ಹಾಗೆ ಏರ್ ಫೋರ್ಸ್ನ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಜೊತೆಯಲ್ಲೇ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಎನ್ಎಸ್ಎ ಅಜಿತ್ ದೋವಲ್ ಕೂಡ ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ ಎನ್ನುವ ಮಾಹಿತಿ ಇದೆ. ಡೀಟೇಲ್ಸ್ ಹಂಚಿಕೊಳ್ತಾ ಇದ್ರು ನನ್ನ ಕಲೀಗ ಅಭಿಷೇಕ್ ಒಂದ್ ಕಡೆ ರಾಷ್ಟ್ರ ರಾಜಧಾನಿಯಲ್ಲಿ ನಿರಂತರವಾಗಿ ಮೀಟಿಂಗ್ಗಳು ನಡೀತಾ ಇದೆ. ಇದರ ಜೊತೆಗೆ ಈ ಮೀಟಿಂಗ್ಗಳಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ಆನ್ ಗ್ರೌಂಡ್ ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆಗ್ತಾ ಇದೆ ಅನ್ನೋದು ಕೂಡ ಜನರಿಗೆ ಕುತೂಹಲ ಇರುತ್ತೆ. ನೀವು ಕಾಶ್ಮೀರ ಭಾಗದಲ್ಲೇ ಇದ್ದೀರಿ, ಗಡಿ ಭಾಗದಲ್ಲಿ ಆಗ್ತಾ ಇರತಕ್ಕಂತ ಚಟುವಟಿಕೆಗಳನ್ನ ಹತ್ತಿರದಿಂದ ಗಮನಿಸ್ತಾ ಇರ್ತೀರಿ. ಭಾರತೀಯ ಸೇನಾ ಪಡೆಗೆ ದೆಹಲಿಯಿಂದ ಬರ್ತಿರುವ ಇನ್ಸ್ಟ್ರಕ್ಷನ್ಸ್, ಇದ್ರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಾದ್ರೆ ಜೊತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಆರ್ಮಿ ಚೀಫ್ ಉಪೇಂದ್ರ ದ್ವಿವೇದಿ, ನೇವಿ ಫೋರ್ಸ್ನ ಚೀಫ್ ಅಡ್ಮಿರಲ್ ದಿನೇಶ್ ತ್ರಿಪಾಠಿ ಹಾಗೆ ಏರ್ ಫೋರ್ಸ್ನ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಜೊತೆಯಲ್ಲೇ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಎನ್ಎಸ್ಎ ಅಜಿತ್ ದೋವಲ್ ಕೂಡ ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ ಎನ್ನುವ ಮಾಹಿತಿ ಇದೆ. ಡೀಟೇಲ್ಸ್ ಹಂಚಿಕೊಳ್ತಾ ಇದ್ರು ನನ್ನ ಕಲೀಗ ಅಭಿಷೇಕ್ ಒಂದ್ ಕಡೆ ರಾಷ್ಟ್ರ ರಾಜಧಾನಿಯಲ್ಲಿ ನಿರಂತರವಾಗಿ ಮೀಟಿಂಗ್ಗಳು ನಡೀತಾ ಇದೆ. ಇದರ ಜೊತೆಗೆ ಈ ಮೀಟಿಂಗ್ಗಳಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ಆನ್ ಗ್ರೌಂಡ್ ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆಗ್ತಾ ಇದೆ ಅನ್ನೋದು ಕೂಡ ಜನರಿಗೆ ಕುತೂಹಲ ಇರುತ್ತೆ. ನೀವು ಕಾಶ್ಮೀರ ಭಾಗದಲ್ಲೇ ಇದ್ದೀರಿ, ಗಡಿ ಭಾಗದಲ್ಲಿ ಆಗ್ತಾ ಇರತಕ್ಕಂತ ಚಟುವಟಿಕೆಗಳನ್ನ ಹತ್ತಿರದಿಂದ ಗಮನಿಸ್ತಾ ಇರ್ತೀರಿ. ಭಾರತೀಯ ಸೇನಾ ಪಡೆಗೆ ದೆಹಲಿಯಿಂದ ಬರ್ತಿರುವ ಇನ್ಸ್ಟ್ರಕ್ಷನ್ಸ್, ಇದ್ರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಾದ್ರೆ ಜೊತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಆರ್ಮಿ ಚೀಫ್ ಉಪೇಂದ್ರ ದ್ವಿವೇದಿ, ನೇವಿ ಫೋರ್ಸ್ನ ಚೀಫ್ ಅಡ್ಮಿರಲ್ ದಿನೇಶ್ ತ್ರಿಪಾಠಿ ಹಾಗೆ ಏರ್ ಫೋರ್ಸ್ನ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಜೊತೆಯಲ್ಲೇ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಎನ್ಎಸ್ಎ ಅಜಿತ್ ದೋವಲ್ ಕೂಡ ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ ಎನ್ನುವ ಮಾಹಿತಿ ಇದೆ. ಡೀಟೇಲ್ಸ್ ಹಂಚಿಕೊಳ್ತಾ ಇದ್ರು ನನ್ನ ಕಲೀಗ ಅಭಿಷೇಕ್ ಒಂದ್ ಕಡೆ ರಾಷ್ಟ್ರ ರಾಜಧಾನಿಯಲ್ಲಿ ನಿರಂತರವಾಗಿ ಮೀಟಿಂಗ್ಗಳು ನಡೀತಾ ಇದೆ. ಇದರ ಜೊತೆಗೆ ಈ ಮೀಟಿಂಗ್ಗಳಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ಆನ್ ಗ್ರೌಂಡ್ ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆಗ್ತಾ ಇದೆ ಅನ್ನೋದು ಕೂಡ ಜನರಿಗೆ ಕುತೂಹಲ ಇರುತ್ತೆ. ನೀವು ಕಾಶ್ಮೀರ ಭಾಗದಲ್ಲೇ ಇದ್ದೀರಿ, ಗಡಿ ಭಾಗದಲ್ಲಿ ಆಗ್ತಾ ಇರತಕ್ಕಂತ ಚಟುವಟಿಕೆಗಳನ್ನ ಹತ್ತಿರದಿಂದ ಗಮನಿಸ್ತಾ ಇರ್ತೀರಿ. ಭಾರತೀಯ ಸೇನಾ ಪಡೆಗೆ ದೆಹಲಿಯಿಂದ ಬರ್ತಿರುವ ಇನ್ಸ್ಟ್ರಕ್ಷನ್ಸ್, ಇದ್ರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಾದ್ರೆ ಜೊತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಆರ್ಮಿ ಚೀಫ್ ಉಪೇಂದ್ರ ದ್ವಿವೇದಿ,
ನೇವಿ ಫೋರ್ಸ್ನ ಚೀಫ್ ಅಡ್ಮಿರಲ್ ದಿನೇಶ್ ತ್ರಿಪಾಠಿ ಹಾಗೆ ಏರ್ ಫೋರ್ಸ್ನ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಇದರ ಜೊತೆಯಲ್ಲೇ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಎನ್ಎಸ್ಎ ಅಜಿತ್ ದೋವಲ್ ಕೂಡ ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ ಎನ್ನುವ ಮಾಹಿತಿ ಇದೆ. ಡೀಟೇಲ್ಸ್ ಹಂಚಿಕೊಳ್ತಾ ಇದ್ರು ನನ್ನ ಕಲೀಗ ಅಭಿಷೇಕ್ ಒಂದ್ ಕಡೆ ರಾಷ್ಟ್ರ ರಾಜಧಾನಿಯಲ್ಲಿ ನಿರಂತರವಾಗಿ ಮೀಟಿಂಗ್ಗಳು ನಡೀತಾ ಇದೆ. ಇದರ ಜೊತೆಗೆ ಈ ಮೀಟಿಂಗ್ಗಳಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ಆನ್ ಗ್ರೌಂಡ್ ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆಗ್ತಾ ಇದೆ ಅನ್ನೋದು ಕೂಡ ಜನರಿಗೆ ಕುತೂಹಲ ಇರುತ್ತೆ. ನೀವು ಕಾಶ್ಮೀರ ಭಾಗದಲ್ಲೇ ಇದ್ದೀರಿ, ಗಡಿ ಭಾಗದಲ್ಲಿ ಆಗ್ತಾ ಇರತಕ್ಕಂತ ಚಟುವಟಿಕೆಗಳನ್ನ ಹತ್ತಿರದಿಂದ ಗಮನಿಸ್ತಾ ಇರ್ತೀರಿ. ಭಾರತೀಯ ಸೇನಾ ಪಡೆಗೆ ದೆಹಲಿಯಿಂದ ಬರ್ತಿರುವ ಇನ್ಸ್ಟ್ರಕ್ಷನ್ಸ್, ಇದ್ರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಾದ್ರೆ ಜೊತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಆರ್ಮಿ ಚೀಫ್ ಉಪೇಂದ್ರ ದ್ವಿವೇದಿ, ನೇವಿ ಫೋರ್ಸ್ನ ಚೀಫ್ ಅಡ್ಮಿರಲ್ ದಿನೇಶ್ ತ್ರಿಪಾಠಿ ಹಾಗೆ ಏರ್ ಫೋರ್ಸ್ನ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಇದರ ಜೊತೆಯಲ್ಲೇ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಎನ್ಎಸ್ಎ ಅಜಿತ್ ದೋವಲ್ ಕೂಡ ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ ಎನ್ನುವ ಮಾಹಿತಿ ಇದೆ. ಡೀಟೇಲ್ಸ್ ಹಂಚಿಕೊಳ್ತಾ ಇದ್ರು ನನ್ನ ಕಲೀಗ ಅಭಿಷೇಕ್ ಒಂದ್ ಕಡೆ ರಾಷ್ಟ್ರ ರಾಜಧಾನಿಯಲ್ಲಿ ನಿರಂತರವಾಗಿ ಮೀಟಿಂಗ್ಗಳು ನಡೀತಾ ಇದೆ. ಇದರ ಜೊತೆಗೆ ಈ ಮೀಟಿಂಗ್ಗಳಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ಆನ್ ಗ್ರೌಂಡ್ ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆಗ್ತಾ ಇದೆ ಅನ್ನೋದು ಕೂಡ ಜನರಿಗೆ ಕುತೂಹಲ ಇರುತ್ತೆ. ನೀವು ಕಾಶ್ಮೀರ ಭಾಗದಲ್ಲೇ ಇದ್ದೀರಿ, ಗಡಿ ಭಾಗದಲ್ಲಿ ಆಗ್ತಾ ಇರತಕ್ಕಂತ ಚಟುವಟಿಕೆಗಳನ್ನ ಹತ್ತಿರದಿಂದ ಗಮನಿಸ್ತಾ ಇರ್ತೀರಿ. ಭಾರತೀಯ ಸೇನಾ ಪಡೆಗೆ ದೆಹಲಿಯಿಂದ ಬರ್ತಿರುವ ಇನ್ಸ್ಟ್ರಕ್ಷನ್ಸ್, ಇದ್ರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಾದ್ರೆ ಜೊತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಆರ್ಮಿ ಚೀಫ್ ಉಪೇಂದ್ರ ದ್ವಿವೇದಿ, ನೇವಿ ಫೋರ್ಸ್ನ ಚೀಫ್ ಅಡ್ಮಿರಲ್ ದಿನೇಶ್ ತ್ರಿಪಾಠಿ ಹಾಗೆ ಏರ್ ಫೋರ್ಸ್ನ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಇದರ ಜೊತೆಯಲ್ಲೇ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಎನ್ಎಸ್ಎ ಅಜಿತ್ ದೋವಲ್ ಕೂಡ ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ ಎನ್ನುವ ಮಾಹಿತಿ ಇದೆ. ಡೀಟೇಲ್ಸ್ ಹಂಚಿಕೊಳ್ತಾ ಇದ್ರು ನನ್ನ ಕಲೀಗ ಅಭಿಷೇಕ್ ಒಂದ್ ಕಡೆ ರಾಷ್ಟ್ರ ರಾಜಧಾನಿಯಲ್ಲಿ ನಿರಂತರವಾಗಿ ಮೀಟಿಂಗ್ಗಳು ನಡೀತಾ ಇದೆ. ಇದರ ಜೊತೆಗೆ ಈ ಮೀಟಿಂಗ್ಗಳಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ಆನ್ ಗ್ರೌಂಡ್ ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆಗ್ತಾ ಇದೆ ಅನ್ನೋದು ಕೂಡ ಜನರಿಗೆ ಕುತೂಹಲ ಇರುತ್ತೆ. ನೀವು ಕಾಶ್ಮೀರ ಭಾಗದಲ್ಲೇ ಇದ್ದೀರಿ, ಗಡಿ ಭಾಗದಲ್ಲಿ ಆಗ್ತಾ ಇರತಕ್ಕಂತ ಚಟುವಟಿಕೆಗಳನ್ನ ಹತ್ತಿರದಿಂದ ಗಮನಿಸ್ತಾ ಇರ್ತೀರಿ. ಭಾರತೀಯ ಸೇನಾ ಪಡೆಗೆ ದೆಹಲಿಯಿಂದ ಬರ್ತಿರುವ ಇನ್ಸ್ಟ್ರಕ್ಷನ್ಸ್, ಇದ್ರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಾದ್ರೆ ಜೊತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಆರ್ಮಿ ಚೀಫ್ ಉಪೇಂದ್ರ ದ್ವಿವೇದಿ, ನೇವಿ ಫೋರ್ಸ್ನ ಚೀಫ್ ಅಡ್ಮಿರಲ್ ದಿನೇಶ್ ತ್ರಿಪಾಠಿ ಹಾಗೆ ಏರ್ ಫೋರ್ಸ್ನ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಇದರ ಜೊತೆಯಲ್ಲೇ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಎನ್ಎಸ್ಎ ಅಜಿತ್ ದೋವಲ್ ಕೂಡ ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ ಎನ್ನುವ ಮಾಹಿತಿ ಇದೆ. ಡೀಟೇಲ್ಸ್ ಹಂಚಿಕೊಳ್ತಾ ಇದ್ರು ನನ್ನ ಕಲೀಗ ಅಭಿಷೇಕ್ ಒಂದ್ ಕಡೆ ರಾಷ್ಟ್ರ ರಾಜಧಾನಿಯಲ್ಲಿ ನಿರಂತರವಾಗಿ ಮೀಟಿಂಗ್ಗಳು ನಡೀತಾ ಇದೆ. ಇದರ ಜೊತೆಗೆ ಈ ಮೀಟಿಂಗ್ಗಳಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ಆನ್ ಗ್ರೌಂಡ್ ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆಗ್ತಾ ಇದೆ ಅನ್ನೋದು ಕೂಡ ಜನರಿಗೆ ಕುತೂಹಲ ಇರುತ್ತೆ. ನೀವು ಕಾಶ್ಮೀರ ಭಾಗದಲ್ಲೇ ಇದ್ದೀರಿ, ಗಡಿ ಭಾಗದಲ್ಲಿ ಆಗ್ತಾ ಇರತಕ್ಕಂತ ಚಟುವಟಿಕೆಗಳನ್ನ ಹತ್ತಿರದಿಂದ ಗಮನಿಸ್ತಾ ಇರ್ತೀರಿ. ಭಾರತೀಯ ಸೇನಾ ಪಡೆಗೆ ದೆಹಲಿಯಿಂದ ಬರ್ತಿರುವ ಇನ್ಸ್ಟ್ರಕ್ಷನ್ಸ್, ಇದ್ರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಾದ್ರೆ ಜೊತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಆರ್ಮಿ ಚೀಫ್ ಉಪೇಂದ್ರ ದ್ವಿವೇದಿ, ನೇವಿ ಫೋರ್ಸ್ನ ಚೀಫ್ ಅಡ್ಮಿರಲ್ ದಿನೇಶ್ ತ್ರಿಪಾಠಿ ಹಾಗೆ ಏರ್ ಫೋರ್ಸ್ನ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್
ಇದರ ಜೊತೆಯಲ್ಲೇ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಎನ್ಎಸ್ಎ ಅಜಿತ್ ದೋವಲ್ ಕೂಡ ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಡೀಟೇಲ್ಸ್ ಹಂಚಿಕೊಳ್ತಾ ಇದ್ರು ನನ್ನ ಕಲೀಗ ಅಭಿಷೇಕ್ ಒಂದ್ ಕಡೆ ರಾಷ್ಟ್ರ ರಾಜಧಾನಿಯಲ್ಲಿ ನಿರಂತರವಾಗಿ ಮೀಟಿಂಗ್ಗಳು ನಡೀತಾ ಇದೆ. ಇದರ ಜೊತೆಗೆ ಈ ಮೀಟಿಂಗ್ಗಳಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ಆನ್ ಗ್ರೌಂಡ್ ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆಗ್ತಾ ಇದೆ ಅನ್ನೋದು ಕೂಡ ಜನರಿಗೆ ಕುತೂಹಲ ಇರುತ್ತೆ. ನೀವು ಕಾಶ್ಮೀರ ಭಾಗದಲ್ಲೇ ಇದ್ದೀರಿ, ಗಡಿ ಭಾಗದಲ್ಲಿ ಆಗ್ತಾ ಇರತಕ್ಕಂತ ಚಟುವಟಿಕೆಗಳನ್ನ ಹತ್ತಿರದಿಂದ ಗಮನಿಸ್ತಾ ಇರ್ತೀರಿ. ಭಾರತೀಯ ಸೇನಾ ಪಡೆಗೆ ದೆಹಲಿಯಿಂದ ಬರ್ತಿರುವ ಇನ್ಸ್ಟ್ರಕ್ಷನ್ಸ್, ಇದ್ರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಾದ್ರೆ